ಪತ್ರಿಕಾ ಮಿತ್ರರೇ, ಉದ್ದೇಶ ಈಗಾಗಲೇ ಎಲ್ಲರಿಗೂ ಸ್ಪಷ್ಟವಾಗಿದೆ. ಈಗಾಗಲೇ ಮಹಾಬಲರಾವ್ ಮತ್ತು ಪುಣ್ಯಪಾಲ್ ಅವರು ಹೇಳಿದಾಗೆ ಈ ನಿನ್ನೆ ನಡೆದಂಥ ಪ್ರತಿಭಟನೆ ಪಟ್ಟಣ ಪಂಚಾಯಿತಿ ಎದುರು ಜನರಲ್ಲಿ ಒಂದು ಮಾನಸಿಕ ಗೊಂದಲ ಉಂಟು ಮಾಡುವ ಉದ್ದೇಶದಲ್ಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ಯಾರ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆ ಅಂತ ಹೇಳಿದರೆ, ಏನು ಕಳೆದ ಬಾರಿ ಲೇಔಟ್ ಹೊಸ ನಮ್ಮ ಕೆರೆಯ ಮೇಲ್ಗಡೆ ಲೇಔಟ್ ನಿರ್ಮಾಣ ಆಗೋ ಪ್ರಾರಂಭ ಆದಾಗಿಲ್ಲ 1 ವರ್ಷದಿಂದ ಇದ್ರ ಬಗ್ಗೆ ಪ್ರತಿಭಟನೆ ನಡೀತಾ ಇದೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಪೂರಕವಾಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ನಾನು 2008ರಿಂದ 2018 ತನಕ ಮುನ್ಸಿಪಲಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯನಾಗಿದ್ದೆ, ಅಧ್ಯಕ್ಷನಾಗಿದ್ದೆ. ಮೊದಲಿಂದ ಸಹಿತ ವಿದ್ಯುತ್ ಸಂಪರ್ಕ ಸಮಸ್ಯೆ ಆದಾಗ, ಘಾಟಿಯಲ್ಲಿ ಕರೆಂಟಿನ ಒಂದು ಸಮಸ್ಯೆ ಆದಾಗ, ಉದಾಹರಣೆಗೆ ಯಾಕೆ ಅಂತ ಹೇಳಿದರೆ, ಅಧಿಕಾರದಲ್ಲಿದ್ದಾಗಲೇ ಎಲೆಕ್ಟ್ರಿಕ್ ಲೈನು ರಸ್ತೆ ಪಕ್ಕದಲ್ಲೇ ಹೋಗಿದೆ. ಅಲ್ಲಿ ಘಾಟಿಲಿ ಈ ಟ್ರಾನ್ಸ್ಪೋರ್ಟ್ ಗಾಡಿ ಒಂದು ಕಂಬಕ್ಕೆ ಗುದ್ದಿ ಹೆಚ್ಚಿಗೆ 3 ದಿವಸ ನಮಗೆ ನೀರಿನ ಸಮಸ್ಯೆ ಆಗಿತ್ತು. ಇದೆಲ್ಲ ಮನಗಂಡ ನಂತರ ಎಕ್ಸ್ಪ್ರೆಸ್ ಲೈನನ್ನು ಜೀವರಾಜ್ ಅವರು ನಗರದ ನೀರಿನ ಒಂದು ಇದಕ್ಕೆ ವ್ಯವಸ್ಥೆ ಮಾಡಿದರು. ಹಾಗೆ ಈ ಸಮಸ್ಯೆಗಳು ಬಂದಾಗ ಉಪಯೋಗಿಸ್ಕೊಳ್ಳೋ ಉದ್ದೇಶದಲ್ಲೇ ಜನರೇಟರ್ನ ವ್ಯವಸ್ಥೆ ಮಾಡಿದರು. ಆದರೆ ಈ 1 ವರ್ಷದ ಹಿಂದೆ ಲೇಔಟ್ ಕಾಮಗಾರಿ ಪ್ರಾರಂಭ ಆದಮೇಲೆ ಕೆಲವೊಂದು ಹೊಸ ಸಮಸ್ಯೆಗಳು ಉದ್ಭವ ಆಯಿತು. ಉದಾಹರಣೆ ಪುಣ್ಯಪಾಲ ಹೇಳಿದಾಗೆ, ನೀವು ಕಳೆದ ಬಾರಿ ಮಳೆ ಬಂದಾಗ ನೋಡಿರ್ಬೋದು, ನೀರು ಯಾವ ಥರ ಬಂದು ಕೆರೆಯ ಜಾಕಲ್ ಹತ್ರನೇ ಅದು ಇದಾಗಿದೆ ಸೇರಿದೆ ಅಂತ. ಯಾವುದೇ ಆಗಲಿ ನಿಂತಂಥ ನೀರು ಸ್ವಲ್ಪ ದಿನ ಆದ ತಕ್ಷಣ ಅದು ತನ್ನ ಬಣ್ಣವನ್ನು ಬದಲಾವಣೆ ಮಾಡುತ್ತೆ. ಹಾಗೆ ರುಚಿಯಲ್ಲೂ ಸಹಿತ ಅದು ಬದಲಾವಣೆ ಆಗುತ್ತೆ. ನಾವು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಕೆರೆ ನೀರನ್ನು ತೆಗೆಯುವಂಥ ವ್ಯವಸ್ಥೆ ಇದೆ, ನಿತ್ಯ ತೆಗೆಯೋದಿಲ್ಲ. ಹಾಗೆ ಈ ಮೊನ್ನೆ ತೆಗೆದಂಥ ಸಂದರ್ಭದಲ್ಲೂ ಸಹಿತ ಸಮಸ್ಯೆ ಬಂದಾಗ ಅದನ್ನು ಇಮ್ಮಿಡಿಯೇಟಾಗಿ, ಉದಾಹರಣೆ ಅಧ್ಯಕ್ಷರು ಅಧಿಕಾರ ಸ್ವೀಕಾರ ಮಾಡಿ ಮರುದಿವಸ ರಾತ್ರಿ ಅನೌನ್ಸ್ಮೆಂಟ್ ಮಾಡಿಸಿದರು, ನೀರಿನ ಟ್ಯಾಂಕನ್ನು ಸ್ವಚ್ಛಗೊಳಿಸೋ ಉದ್ದೇಶದಿಂದ ನೀರನ್ನು ನಾವು ಸರಬರಾಜು ಮಾಡಲ್ಲ ಅಂತೇಳಿದ. ಯಾವುದೇ ಕಾರಣಕ್ಕೂ ಪಟ್ಟಣ ಪಂಚಾಯಿತಿ ಉದ್ದೇಶಪೂರ್ವಕವಾಗಿ ಕೊಳಚೆ ನೀರನ್ನು ಜನರಿಗೆ ಕುಡಿಸುವಂಥ ಮನಸ್ಥಿತಿಯಲ್ಲಿ ಇಲ್ಲ. ತಪ್ಪಾಗಿದ್ದನ್ನು ತಪ್ಪು ಅಂತ ಹೇಳಿದ್ರೆ ಜನ ಒಪ್ಪುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಮೊದಲಿಂದ ಇದೆ. ಅದನ್ನು ಯಾರೇ ಸಹಿತ ಹೇಳಿದ್ರು ಸಹಿತ ಅದನ್ನು ಸ್ವೀಕಾರ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಬೇಕು ಅಂತಲೇ ಟೀಕೆ ಮಾಡುವಂಥದ್ದು ಅಥವಾ ಪ್ರತಿಭಟನೆ ಮಾಡುವಂಥ ಮನಸ್ಥಿತಿ ನಮ್ಮ BJP ಪಕ್ಷದಲ್ಲಿಲ್ಲ. ಹಾಗೆ ರಾತ್ರಿ 11 ಗಂಟೆಗೂ ಸಹಿತ ಅವರ ಅಧ್ಯಕ್ಷರು ಇಡೀ ವಾರ್ಡಲ್ಲಿ, ಟೌನಲ್ಲಿ ನೀರು ನಾವು ನಾಳೆ ಕೊಡ್ತಾ ಇಲ್ಲ, ಈ ಥರ ಇದಿದೆ ಅಂಥೇಳಿ, ಅಂದರೆ ಜನರಿಗೆ ಮನವರಿಕೆ ಮಾಡೋಂಥ ಉದ್ದೇಶವನ್ನು ನಮ್ಮ ಪಟ್ಟಣ ಪಂಚಾಯತಿ ಮೆಂಬರ್ಸಲ್ಲಿ, ಪಟ್ಟಣ ಪಂಚಾಯತಿ ಅಧ್ಯಕ್ಷರಲ್ಲಿ ನಿಚ್ಚಳವಾಗಿದೆ. ಯಾವುದೇ ರೀತಿಯ ಸಮಸ್ಯೆ ನಮ್ಮಿಂದ ಆಗಿಲ್ಲ. ಹಾಗೆ ನಿನ್ನೆ ನಡೆದ ಪ್ರತಿಭಟನೆ ನೋಡ್ಬೋದು ನೀವು. ಪಟ್ಟಣ ಪಂಚಾಯತಿಗೆ ಯಾರು ಲಕ್ಷಗಟ್ಟಲೆ ತೆರಿಗೆ ಕೊಡಲಿಕ್ಕೆ ಬಾಕಿ ಇದೆ, ಅಥವಾ ಪಟ್ಟಣ ಪಂಚಾಯತಿಯ ಮಳಿಗೆಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ತೀಯಾರ ಅಂಥವರು ಪಟ್ಟಣ ಪಂಚಾಯತಿಗೆ ನೀತಿ ಹೇಳಲಿಕ್ಕೆ ಅಥವಾ ಜನರಿಗೆ ಸಲಹೆ ಕೊಡಲಿಕ್ಕೆ ಬರೋದನ್ನು ನಾವು ಕಾಣ್ತೀವಿ. ಅದು ನಮ್ಮ ದೌರ್ಭಾಗ್ಯ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗೆ ಮುಂದಿನ ದಿನಗಳಲ್ಲೂ ಸಹಿತ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು. ಉದಾಹರಣೆಗೆ ಕಳೆದ ಬಾರಿ ರಸ್ತೆ ಕೆಲಸ ಆಗ್ತಾಯಿತ್ತು, ನಿಮಗೆ ಗೊತ್ತಿದೆ. ಡಯಾಸ್ ಕಾಲದಲ್ಲಿ ನಮಗೆ ಕೊಪ್ಪ ಪಟ್ಟಣ ಪಂಚಾಯತಿಯ ಪೈಪ್ಲೈನ್ ನಾಗಲಾಪುರದಿಂದ ಆಗಿರುವಂಥದ್ದು. ಅದು ಎಲ್ಲ ಕಡೆಯೂ ಕ್ಯಾಸ್ಟೋನ್ ಪೈಪ್, ಅದು ಹೆಚ್ಚು ಕಮ್ಮಿ 15-20 ಅಡಿಗೆ ಒಂದೊಂದು ಜಾಯಿಂಟ್ ಇದೆ ಅದರಲ್ಲಿ. ಈಗಾಗಲೇ ಅಲ್ಲಿ ರೋಡ್ ಕೆಲಸ ಆಗ್ಬೇಕಾದ್ರೆ ಆ ಕಂಪ್ರೆಸರ್ ಉಪಯೋಗಿಸಿದಾಗ ಶೇಕ್ ಆಗ್ತಿತ್ತು. ಅದು ಶೇಕ್ ಆದಾಗ ಹಲವಾರು ಬದಿಗಳಲ್ಲಿ ಡ್ಯಾಮೇಜ್ ಇದೆ, ಅದು ನೀರು ಲೀಕೇಜ್ ಆಗ್ತಿತ್ತು. ಆ ಉದ್ದೇಶದಿಂದ ಇಸ್ಮಾಯಿಲ್ ಅಧ್ಯಕ್ಷರಾದಾಗ ಒಂದು ಸಣ್ಣ ಕೆಲಸವನ್ನು ಅಲ್ಲಿ ಮಾಡಿಸಿದ್ರು, ಜನರ ಉದ್ದೇಶಕ್ಕಾಗಿ ಮಾಡಿಸಿರುವಂಥದ್ದು. ಪಟ್ಟಣ ಪಂಚಾಯತ್ನ ದುಡ್ಡು ಕೊಡಲಿಲ್ಲ ಅದಕ್ಕೆ. ಸಂಬಂಧಪಟ್ಟಂಥ ಕೆಲಸ ಮಾಡುವಂಥ ಕಾಂಟ್ರಾಕ್ಟ್ರು ನಾಗರಿಕರಿಗೆ ಸಮಸ್ಯೆ ಆಗೋ ದೃಷ್ಟಿಯಿಂದ ಒಂದು ತಾತ್ಕಾಲಿಕವಾದ ಒಂದು ಬಾವಿಯನ್ನು ತೆಗಿತಾರೆ. ಆ ಬಾವಿ ತೆಗೆದು ಬಾವಿಗೆ ಮುಂದುವರೆದ ಕಾಮಗಾರಿಗೆ ಪೈಪ್ಲೈನು ಮತ್ತು ಪೈಪ್ಲೈನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಅನಿವಾರ್ಯ ಕಾರಣಗಳಿಗೆ ಬೇಕಾಗಲಿಕ್ಕೆ ಟ್ರಾನ್ಸ್ಫಾರ್ಮರ್ ಇಡಬೇಕು ಅಂತೇಳಿ ಹಿಂದಿನ ತೀರ್ಮಾನ ಆಗಿದೆ. ಆದರೆ ಅದು ಇನ್ನೂ ಕಾರ್ಯಗತ ಆಗಿಲ್ಲ. ಯಾಕಾಗಿಲ್ಲ? ಇದರಲ್ಲೇನೋ ಒಂದು ಸಮಸ್ಯೆ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಟೋಟಲಿ ನಗರದ ಎಲ್ಲ
ನಮ್ಮ ಕೌನ್ಸಿಲರ್ ಇರ್ಬೋದು ಅಥವಾ ಅಧ್ಯಕ್ಷ ಇರ್ಬೋದು ಜನರಿಗೆ ಅನುಕೂಲ ಆಗುವಂಥ ಕೆಲಸವನ್ನೇ ಮಾಡ್ತೀವಿ, ಮುಂದಿನ ದಿನಗಳು ಸಹಿತ ಮಾಡ್ತೀವಿ ಅಂತ ಹೇಳ್ತಾ ವಂದನೆಗಳನ್ನು ಸಲ್ಲಿಸ್ತೀವಿ.